ಎಳ್ಳು ಬೆಲ್ಲದ ಹಬ್ಬ ಬಂದಾಯಿತು, ಎಳ್ಳನ್ನು ಹಂಚಾಯಿತು. ಎಳ್ಳನ್ನು ಯಾಕೆ ತಿನ್ನಬೇಕು ಅನ್ನೋದಕ್ಕೋಸ್ಕರ ದೇಹವನ್ನು ಬಿಸಿಯಾಗಿ ಇಟ್ಕೋಬೇಕು, ಚಳಿಗಾಲ ಅಲ್ವಾ, ಅದಕ್ಕೋಸ್ಕರ ಈ ಎಳ್ಳು ಬೆಲ್ಲವನ್ನು ತಿನ್ನುವಂಥ ರೂಢಿಯನ್ನು ನಮ್ಮ ಹಿರಿಯರು ಮಾಡಿದ್ದಾರೆ. ಹಾಗಿದ್ದರೆ ಈ ಎಳ್ಳುನಿಂದ ಎಳ್ಳುಂಡೆನ ಮಾಡೋದು ಹೇಗೆ, ತುಂಬ ರುಚಿಯಾಗಿರುತ್ತೆ. ಹೇಗೆ ಮಾಡೋದು ಅನ್ನೋದನ್ನ ಹೇಳ್ತಾ ಇದ್ದೀನಿ ನೋಡಿ. ಎಳ್ಳನ್ನು ಮೊದಲು ಹೊರ್ಕೊತಾ ಇದ್ದೀನಿ. ಪಟ ಅನ್ನಬೇಕು, ಸ್ವಲ್ಪ ದಪ್ಪ ಗುಂಡಿಗೆ ಆಗಬೇಕು, ಅಲ್ಲಿ ತನಕ ಇದನ್ನು ಹುರ್ಕೋಬೇಕು ನೋಡಿ. ಈ ರೀತಿಯಾಗಿ ಎಳ್ಳು ಹುರ್ಕೊಂಡಿದ್ದೀನಿ. ಈಗ ಇದಾದ ನಂತರ ತುಂಬಾ ಈಸಿ ಸ್ನೇಹಿತರೆ ಈ ಎಳ್ಳುಂಡೆನ ಮಾಡೋದು. ಇದಕ್ಕೆ ಸ್ವಲ್ಪ ಬೆಲ್ಲವನ್ನು ಕೂಡ ನಾನು ಹಾಕ್ಕೊಂಡಿದ್ದೀನಿ. ಬೆಲ್ಲ ಮೆಲ್ಟ್ ಮಾಡ್ಕೋಬೇಕು. ತುಂಬಾ ರುಚಿಯಾಗಿರುತ್ತೆ, ದೇಹಕ್ಕೆ ತುಂಬ ಶಕ್ತಿಯನ್ನು ಕೊಡುತ್ತೆ. ಹಾಗೆ ಈ ಚಳಿಗಾಲದಲ್ಲಿ ತುಂಬಾ ಒಳ್ಳೆಯದು, ಎಣ್ಣೆ ಅಂಶ ಬೇಕಲ್ವ ದೇಹಕ್ಕೆ, ಅದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ನಾನು ಇದನ್ನು ಮೆಲ್ಟ್ ಮಾಡಿದ್ದೀನಿ. ಸೊ ಇದು ಆಲ್ರೆಡಿ ದಪ್ಪನೇ ಇರುತ್ತೆ, ಪಾಕ ಆಗಿರುತ್ತೆ. ಸೊ ಇದಕ್ಕೆ ನೀರೇನು ಆ್ಯಡ್ ಮಾಡ್ಕೊಡೋದು ಬೇಡ, ಕೆರೆಮಲ್ ಅಂತೀವಲ್ಲ ಆ ರೀತಿಯಾಗಿ ಮಾಡಿಕೊಂಡ್ರೆ ಸಾಕಾಗತ್ತೆ ನೋಡಿ. ಇದು ಈ ರೀತಿಯಾಗಿ ಬೆಲ್ಲ ರೆಡಿ ಆಗಿದೆ. ಈಗ ನಾನು ಇದಕ್ಕೇನು ಮಾಡ್ತೀನಿ ಅಂತಂದರೆ, ಮೊದಲೇ ಹುರಿದಿಟ್ಕೊಂಡಿರೋವಂಥ ಎಳ್ಳನ್ನು ಸೇರಿಸ್ಕೋಬೇಕು. ಸ್ವಲ್ಪ ಸೇರಿಸ್ಕೊಳ್ಳಿ, ಆವಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಹಾಕಬೇಕು ಅನ್ನೋದು ಐಡಿಯಾ ಬರುತ್ತೆ ನೋಡಿ. ಈ ರೀತಿಯಾಗಿ ಬಬಲ್ಸ್ ಬಂದಿದೆ ನೋಡಿ, ಬೆಲ್ಲ ಫುಲ್ಲಾಗಿ ಇದಾಗಿದೆ. ಈಗ ಇದಕ್ಕೆ ನಾನು ಹುರಿದಿಟ್ಕೊಂಡಿರೋಂಥ ಎಳ್ಳನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಹಾಕ್ಕೊಂಡು ತಿರುಗಿಸ್ಕೊಳ್ಳಿ, ಆವಾಗ ನಿಮಗೆ ಎಷ್ಟು ಹಾಕಬೇಕು ಅನ್ನೋದು ಐಡಿಯಾ ಬರುತ್ತೆ. ನೋಡಿ ಈ ರೀತಿಯಾಗಿ ತಿರ್ಚ್ಕೋಬೇಕು. ಇದನ್ನು ಬೆಲ್ಲದಲ್ಲಿ ಸಂಪೂರ್ಣವಾಗಿ ಮುಳುಗಬೇಕು. ಆಗಿದೆ ನೋಡಿ. ಈಗ ಇದನ್ನು ಚೆನ್ನಾಗಿ ಪಾಕ ಬರೋ ತನಕ ನಾವು ಇದನ್ನು ಮಿಕ್ಸ್ ಮಾಡ್ತಾ ಹೋಗಬೇಕು. ಈಗ ನಾನು ಬೆಂಕಿನ ಆಫ್ ಮಾಡ್ತಾಯಿದ್ದೀನಿ ನೋಡಿ. ಈಗ ನಾನು ಇದಕ್ಕೆ ಪಾಕ ಬಂದಿದೆ, ಸ್ವಲ್ಪ ತಣಿಯೋದಕ್ಕೆ ಬಿಟ್ಟು ಹಾಗೆ ಕೈ ಆಡಿಸ್ಕೊತಾ ಇರಿ, ಇಲ್ಲಾಂದರೆ ಅದು ಗಟ್ಟಿಯಾಗಿಬಿಡುತ್ತೆ. ಸ್ವಲ್ಪ ತಣದ ಮೇಲೆ ಇದಕ್ಕೆ ನಾವು ಇದನ್ನು ನಿಮ್ಗೆ ಬೇಕಾದ ಶೇಪಿಗೆ ನೀವು ಮಾಡ್ಕೋಬೋದು. ಚಿಕ್ಕಿ ಟೈಪ್ ಕೂಡ ಮಾಡ್ಕೋಬೋದು, ಇಲ್ಲ ಲಡ್ಡು ಥರ ಕೂಡ ಮಾಡ್ಕೋಬೋದಾಗಿದೆ. ಈಗ ನೋಡಿ ತಣದಿದೆ, ಈ ರೀತಿಯಾಗಿ ಕೈ ಆಡಿಸ್ಕೊತಾ ಇರಿ, ಇಲ್ಲಾಂದರೆ ಗಟ್ಟಿಯಾಗಿಬಿಡುತ್ತೆ ಸ್ನೇಹಿತರೆ. ನೋಡಿ ಈ ರೀತಿಯಾಗಿ ತಣಿಲಿಕ್ಕೆ ಬಿಡ್ತಾ ಇದ್ದೀನಿ. ಹಾಗೆ ಇದು ತಣಿತಿದ್ದಂಗೆ ಈಗ ನೋಡಿ ತಣಿದಿದೆ. ಇದನ್ನು ನಾನು ಒಂದು ಪ್ಲೇಟಿಗೆ ಹಾಕ್ಕೊಂಡ್ಬಿಟ್ಟು ಇದರ ಉಂಡೆನ ಮಾಡ್ತೀನಿ. ಸ್ವಲ್ಪ ಬಿಸಿ ಇದ್ದಾಗಲೇ ನೀವು ಇದಕ್ಕೆ ಶೇಪ್ ಕೊಡಬೇಕಾಗತ್ತೆ. ಇಲ್ಲ ನೀವು ಹರಡ್ಬಿಡ್ತೀರಾ ಅಂತಂದರೆ ಆ ಥರ ಮಾಡ್ಬೋದು, ಕೈಗೆ ಯಾವುದೇ ರೀತಿ ತೊಂದರೆ ಇರಲ್ಲ. ನಾನು ಇದನ್ನು ಲಾಡು ಶೇಪ್ಗೆ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ತುಂಬ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ, ಚೆನ್ನಾಗಿ ಪಾಕ ಬಂದಿರೋದ್ರಿಂದ ಇದಿಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ನೋಡಿ. ಹಾಗೆ ಇದಕ್ಕೆ ನಾನು ಸ್ವಲ್ಪ ಈ ರೀತಿಯಾಗಿ ರೌಂಡ್ ಶೇಪ್ನ ಮಾಡ್ಕೊತಾ ಇದ್ದೀನಿ. ಗಟ್ಟಿ ಆಗ್ತಾ ಬಂದುಬಿಡುತ್ತೆ, ಬೇಗ ತಣಿಯುತ್ತೆ ಅಲ್ವಾ ಚಳಿಗಾಲ ಆಗಿರೋದ್ರಿಂದ. ಸೊ ಫಾಸ್ಟಾಗಿ ಮಾಡ್ಕೋಬೇಕು. ಕೈಗೆ ಎಣ್ಣೆ ಬೇಕಾದರೂ ಸವರ್ಕೊಳ್ಳಿ, ಇಲ್ಲಾಂದರೆ ಕೈಗೆ ಹಿಡಿಯೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ತುಪ್ಪವನ್ನು ಹಾಕ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ರೀತಿಯಾಗಿ ಚಿಕ್ಕದಾಗಿ ಉಂಡೆಗಳನ್ನಾಗಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ದೇಹಕ್ಕೆ ಎಣ್ಣೆ ಅಂಶ ಕೂಡ ಸಿಗುತ್ತೆ. ಇದಾದ ನಂತರ ನಾನು ಮತ್ತೊಂದು ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಅದೇನೆಂದರೆ ಶೇಂಗಾ ಶೇಂಗಾವನ್ನು ಕೂಡ ನಾನು ಹುರಿದಿಟ್ಕೊಂಡಿದ್ದೀನಿ. ಈ ರೀತಿಯಾಗಿ ಅದರ ಸಿಪ್ಪೆ ಕೂಡ ಬಿಡಿಸಿಟ್ಕೊಂಡಿದ್ದೀನಿ. ಈಗ ನಾನು ಮೊದಲೇ ಮಾಡಿರೋಂಥ ಇದಕ್ಕೆ ಬೆಲ್ಲವನ್ನು ಹಾಕ್ಕೊತಾ ಇದ್ದೀನಿ ನೋಡಿ. ಸಿಪ್ಪೆನ ಬಿಡಿಸೋದ್ರಿಂದ ಶೇಂಗಾದ ಕಲರ್ ತುಂಬ ಚೆನ್ನಾಗಿ ಸಿಗುತ್ತೆ. ಹುರಿದ ತಕ್ಷಣ ಅದು ಬಿಡುತ್ತಲ್ವ ಸಿಪ್ಪೆನ, ಈಸಿಯಾಗಿ ಅದನ್ನು ಬಿಡಿಸ್ಕೊಂಡಿರಬೇಕು. ಈಗ ಬೆಲ್ಲವನ್ನು ಮೆಲ್ಟ್ ಮಾಡ್ಕೊತಾ ಇದ್ದೀನಿ. ಮತ್ತು ಶೇಂಗಾ ಚಿಕ್ಕಿ ತಿನ್ನೋದ್ರಿಂದ ದೇಹಕ್ಕೆ ಒಳ್ಳೆಯಂಥ ಶಕ್ತಿ ಸಿಗುತ್ತೆ. ಸೊ ಹಿಂದಿನ ಕಾಲದಲ್ಲಿ ಮನೆಗೆ ಬಂದ ತಕ್ಷಣ ಬೆಲ್ಲ ನೀರನ್ನು ಕೊಡ್ತಾಯಿದ್ರಲ್ವ, ಸೊ ಅದೇ ರೀತಿಯಾಗಿ ಶೇಂಗಾ ಚಿಕ್ಕಿನ ಮಾಡಿಟ್ಕೊಳ್ಳಿ. ಚಳಿಗಾಲದಲ್ಲಿ ಎಣ್ಣೆ ಅಂಶಗಳು ದೇಹಕ್ಕೆ ಹೋದಷ್ಟು ಒಳ್ಳೆಯದು. ಆ ಕಾರಣದಿಂದ ಶೇಂಗಾ ಚಿಕ್ಕಿ ಇರ್ಬೋದು, ಎಳ್ಳುಂಡೆ ಇರ್ಬೋದು, ಈ ಥರದ್ದೆಲ್ಲ ತಿನ್ನೋದು ತುಂಬಾ ಹೆಲ್ದಿ ಅಂತಲೇ ಹೇಳ್ತೀವಿ. ಅದಕ್ಕೋಸ್ಕರನೇ ಚಳಿಗಾಲದಲ್ಲಿ ಮೊದಲನೇದಾಗಿ ನಾವು ಎಳ್ಳು ಬೆಲ್ಲ ಹಂಚೋದನ್ನು ರೂಢಿ ಮಾಡ್ಕೊಂಡಿರೋದು. ನಮ್ಮ ಹಿರಿಯರು ನಮಗೆ ರೂಢಿ ಮಾಡಿಸಿರೋವಂಥದ್ದು ನೋಡಿ. ಈಗ ಬೆಲ್ಲ ಕರಗಿದೆ, ತುಂಬ ಚೆನ್ನಾಗಿ ಪಾಕ ಬರೋ ತನಕ ನಾವು ಇದನ್ನು ಮೆಲ್ಟ್ ಮಾಡ್ಕೋಬೇಕು. ನೀವು ಬೇಕಂದರೆ ಉಂಡೆ ಬೆಲ್ಲನೂ ತೊಗೋಬೋದು ಅಥವಾ ಇದನ್ನು ತೊಗೋಬೋದು. ಸ್ಕಿಪ್ ಮಾಡಿ ಬೇಕಾದರೆ ಸಕ್ಕರೆ ಕೂಡ ತೊಗೋಬೋದಾಗಿದೆ. ನಾನು ಜಾಸ್ತಿ ಬೆಲ್ಲವನ್ನೇ ಯೂಸ್ ಮಾಡ್ತೀನಿ ಸ್ನೇಹಿತರೆ. ನೋಡಿ ಈ ರೀತಿಯಾಗಿ ಬಬಲ್ಸ್ ಬಂದಿದೆ ಬೆಲ್ಲಕ್ಕೀಗ.
ಈಗ ಇದಕ್ಕೆ ನಾನು ಮೊದಲೇ ಹುರಿದಿಟ್ಕೊಂಡಿರೋ ಶೇಂಗಾನ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನೋಡಿ ಹಾಕ್ಕೊಳ್ಳಿ. ಕೆಲವೊಂದಿಗೆ ಸ್ವೀಟ್ ಅಷ್ಟೊಂದೇನು ಬೇಕಾಗಲ್ಲ, ಸೊ ಅವ್ರು ಕಡಿಮೆ ಹಾಕ್ಕೋಬೋದು. ನಾನು ಎರಡನ್ನು ಮೀಡಿಯಮ್ ಆಗಿ ಹಾಕ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ತಿರುಗಿಸ್ಕೋಬೇಕು ನೋಡಿ. ಕಡಿಮೆ ಅನಿಸಿದರೆ ಬೆಲ್ಲ ಮತ್ತು ಇದನ್ನು ಆ್ಯಡ್ ಮಾಡ್ಕೊಳ್ಳಿ, ಅದರಲ್ಲಿ ಏನಿಲ್ಲ. ಕೈನ ಬಿಡದೆ ತಿರುಗಿಸ್ಕೊತಾ ಇರಿ, ಇಲ್ಲಾಂದರೆ ಕೆಳಗಡೆ ಹಿಡ್ಕೊಂಡ್ಬಿಡುತ್ತೆ. ಹಾಗೆ ಈ ರೀತಿಯಲ್ಲಿ ಏನು ಮಾಡ್ತಿದ್ದೀನಿ ಅಂತಂದರೆ ಮತ್ತೊಂದು ಪ್ಲೇಟ್ಗೆ ಸ್ವಲ್ಪ ತುಪ್ಪವನ್ನು ಹಾಕಿ ಪ್ಲೇಟ್ಗೆ ಅದನ್ನು ಸವರ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಚಿಕ್ಕಿ ಥರ ಆಗುತ್ತೆ ಅಲ್ವಾ, ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ಪ್ಲೇಟನ್ನು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಕಡೆ ಇದನ್ನು ಕೂಡ ಆರಕ್ಕೆ ಬಿಡ್ತಾಯಿದ್ದೀನಿ. ನೋಡಿ ಆಗಿದೆ, ಹಾಗೆ ಒಂದೇ ಕಡೆ ಬಂದು ಸೇರ್ತಾ ಇದೆ ನೋಡಿ, ಅಂದರೆ ನಿಮ್ದು ಆಗಿದೆ ಅಂತ ಅರ್ಥ ಮಾಡ್ಕೋಬೇಕು. ಈಗ ಬೆಂಕಿನ ಆಫ್ ಮಾಡ್ತಿದ್ದೀನಿ. ಹಾಗೆ ನಾನು ಬಟ್ಲನ್ನು ರೆಡಿ ಮಾಡಿದ್ನಲ್ಲ ತುಪ್ಪ ಸವರಿ, ಈಗ ಅದು ಇದಾಗಿದೆ. ಈಗ ನೋಡಿ ಇದನ್ನು ಅದಕ್ಕೆ ನಾನು ಟ್ರಾನ್ಸ್ಫರ್ ಮಾಡ್ಕೊತೀನಿ. ಶೇಂಗಾ ಚಟ್ನಿ ಕೂಡ ಜಾಸ್ತಿಯಾಗಿ ಯೂಸ್ ಮಾಡ್ಬೋದು ನೀವು ಚಳಿಗಾಲದಲ್ಲಿ, ತುಂಬ ಒಳ್ಳೆಯದು. ಕೊಬ್ಬರಿನೂ ಕೂಡ ನೀವು ಆ್ಯಡ್ ಮಾಡಿಕೊಂಡು ಕೊಬ್ಬರಿ ಲಾಡು ಕೂಡ ಮಾಡ್ಕೋಬೋದು, ತುಂಬ ಒಳ್ಳೆಯದು ಅದು ಕೂಡ. ಚಳಿಗಾಲದಲ್ಲಿ ಕೊಬ್ಬರಿಗಳನ್ನು ಇದನ್ನು ತಿನ್ನೋದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ನೋಡಿ ಚಿಕ್ಕಿನ ಹರಡಿಟ್ಕೊತಾ ಇದ್ದೀನಿ. ಈಗ ರೆಡಿ ಆಗ್ತಾ ಬಂದಿದೆ ನನ್ನದು. ನಿಮ್ಗೆ ಬೇಕಾದ ಶೇಪಲ್ಲಿ ನೀವು ಇದನ್ನು ಕಟ್ ಮಾಡ್ಕೋಬೋದು. ನಾನು ಒಂದು ಲಾಡು ಟೈಪ್ ಮಾಡ್ಕೊಂಡಿದ್ದೀನಿ, ಇನ್ನೊಂದನ್ನು ನಾನು ಚಿಕ್ಕಿ ಟೈಪು ಕಟ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಈ ಒಂದು ವಿಡಿಯೋ ನಿಮಗೆ ಲೈಕ್ ಆಗಿದೆ ಅಂತ ಅನ್ಕೋತೀನಿ. ನೀವು ಒಮ್ಮೆ ಟ್ರೈ ಮಾಡಿ, ಚಳಿಗಾಲದಲ್ಲಿ ಆದಷ್ಟು ಯೂಸ್ ಮಾಡಿ ಅಂತ ಹೇಳ್ತಾ, ಹೇಗಿತ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್ ವಾಚಿಂಗ್ ವೀಡಿಯೋಸ್. ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡೋದಕ್ಕೆ ಮರಿಬೇಡಿ. ಥ್ಯಾಂಕ್ ಯು.